ವೆಲ್ಕಮ್ ಬ್ಯಾಕ್ ಟು ಅಶ್ರುದೀಪ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ನಾನಿವತ್ತು ಆನೆಕಲ್ಗೆ ಬಂದಿದ್ದೀನಿ. ಏನು ಸ್ಪೆಷಲ್ ಅಂದರೆ ಇವತ್ತು ಆನೆಕಲ್ಲಲ್ಲಿ ಹಸಿ ಕರ್ಗ ನಡೆಯುತ್ತೆ. 15 ಡೇಸ್ ಬ್ಯಾಕೆ ನಡಿಬೇಕಾಗಿತ್ತು. ಸೊ ಎಲೆಕ್ಷನ್ ಇದ್ದಿದ್ದರಿಂದ ಮಾಡಿಲ್ಲ, ಇವಾಗ ಮಾಡ್ತಾ ಇದ್ದಾರೆ. ನಾವು ಬೆಂಗಳೂರಿಂದ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ನೋಡೋಕ್ಕೆ ಬಂದಿದ್ದೀವಿ. ಹಸಿ ಕರ್ಗ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಮತ್ತು ಪಲ್ಲಕ್ಕಿಗಳೆಲ್ಲ ಮಾಡಿದ್ದಾರೆ, ತುಂಬ ಜನ ಇದ್ದರು, ಆಗಲೇ ನಾನು ನೋಡ್ಕೊ ಬಂದೆ. ಸೊ ಇವಾಗ ಹೋಗ್ಬಿಟ್ಟು ಹೇಗಿದೆ, ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ, ಯಾವ್ಯಾವ ದೇವ್ರದ್ದು ಪಲ್ಲಕ್ಕಿ ಎಲ್ಲ ಇಟ್ಟಿದ್ದಾರೆ, ಏನು ಹೆಂಗೆ ನಮ್ಮೂರಲ್ಲಿ ಕರ್ಗ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಈಗ ಕರಗಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ, ಅಂದರೆ ದ್ರೌಪದಮ್ಮ ದೇವಸ್ಥಾನ ಹತ್ರ. ಸೊ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ ಮಾಡಿದರು, ನನ್ನ ಫ್ರೆಂಡ್ಸು ಮತ್ತು ಎಲ್ಲರೂ ಬಂದಿದ್ದರು. ಸೊ ಅವ್ರನ್ನ ಮೀಟ್ ಮಾಡೋಣ, ಹಂಗೆ ಸ್ವಲ್ಪ ಆರ್ಕೆಸ್ಟ್ರಾ ನೋಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಕರಗ ಬರೋದು ಮಾರ್ನಿಂಗ್ 3 o'clock ತನಕ. ಸೊ ಅಲ್ಲಿ ತನಕ ಆರ್ಕೆಸ್ಟ್ರಾ ಅದೆಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ತುಂಬ ಜನನೇ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಆರ್ಕೆಸ್ಟ್ರಾ ನೋಡೋ ಹತ್ರ ಆನೆಕಲ್ ಫುಲ್ಲು ಜನ ತುಂಬಿ ತುಳುಕ್ತಾ ಇದ್ದರು. ಸೊ ಇವಾಗ ನನ್ನ ಫ್ರೆಂಡ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಹಣೆಯಲ್ಲಿ ಎತ್ತಿಕೊಂಡ ಮಗ ನಾನು, ತೊಟ್ಟಿಲು ತೂಗಿ ನನ್ನ ಬೆಳೆಸಿದಿರಮ್ಮ, ನಿಜವಾಗ್ಲೂ ನಿಮ್ಮಮ್ಮನೆ ಮಗ ನಾನು. ಎಷ್ಟು ಮೊಬೈಲಿಗೆ ಅಷ್ಟು ಹಣ ಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿನ ಕೊಡ್ತಾ ವೇದಿಕೆ ಇರಲಿ. ಒಂದು ಸೆಲ್ಯೂಟ್ ಅನ್ನ ನೀಡೋಣ. ದೊಡ್ಡ ಕರದಲ್ಲಿ ನೀವೇ ದೊಡ್ಡವರು, ದಾನ ಧರ್ಮ ಮಾಡಿದ್ದು ಪ್ರೀತಿ ನೀಡಿ ನಮ್ಮ ಬಿಟ್ಟು ಓದಿರೇ. ನಾನು ನಿಂತರ ಊರು
ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು. ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರ್ಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವ ನರ್ತಕನ ಇವತ್ತೇ ತೀರ್ಮಾನ ಆಗಿ, ನರ್ತಕನಾದ್ರೆ ನಾನು ನಿನಗೆ ಸಿಗುವಂತವನಾಗಿ, ದೈವವಾದ್ರೆ ಈಗ ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಕರ್ಮಗಮ್ಮ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಬೆಳಗ್ಗೆ ದರ್ಶನ ಮಾಡೋಕ್ಕಾಗಲ್ಲ, ಈಗಲೇ ಹೋಗೋಣ ಅಂತ ಇದ್ವಿ. ಅಂದರೆ ಇವಾಗ ದರ್ಶನಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ, 2 o'clock ಆಗಿತ್ತು. ಸೊ ಸ್ವಲ್ಪ ಜನನ ಮಾತ್ರ ಬಿಡ್ತಾಯಿದ್ರು. ಯಾಕೆ ಕಷ್ಟಪಡ ಅಂತ ಕರಗ ಬಂದು ಬೆಳಗ್ಗೆ 3:15ಗೆ ದೇವಸ್ಥಾನದಿಂದ ಆಚೆ ಬಂದು ಎಲ್ಲ ಬೀದಿಗಳಲ್ಲೂ ಕುಣಿಯುತ್ತೆ. ಸೊ ನಾವು ಇಲ್ಲಿ ನೋಡಿಕೊಂಡು ಮತ್ತೆ ಹೋಗಿ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಬರುತ್ತೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಾನಿನ್ನು ವಾಯ್ಸ್ ಓವರ್ ಕೊಡಲ್ಲ, ನೆಕ್ಸ್ಟು ರಾ ವೀಡಿಯೋಸ್ ಹಂಗೆ ಹಾಕ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ.